ಇವಾಗ ನಾವು ಇದೆಲ್ಲ ಅವೇರ್ನೆಸ್ ಮಾಡ್ತಿದ್ದೀವಿ, ಎಷ್ಟೊಂದು ಜನ ಮೋಟಿವೇಟ್ ಆಗಿ ಫ್ಲೆಡ್ಜ್ ಮಾಡೋಕ್ಕೆ ಫಾರ್ವರ್ಡ್ ಬರ್ತೀರ. ಫ್ಲೆಡ್ಜ್ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಇದು ನೀವು ಇನ್ ಕೇಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಾಗ ಜಸ್ಟ್ ನಿಮ್ಮ ಅಲ್ಮಾರಲ್ಲೋ ಅಥವಾ ಸೂಟ್ ಕೇಸಲ್ಲೋ ಇಟ್ಕೊಂಡ್ಮೇಲೆ ಬೋಲ್ಡಾಗಿ ವಾಲ್ ಮೇಲೆ ಹಾಕ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ. ಬಿಕಾಸ್ ನಮಗೆ ಎಷ್ಟೇ ಇಷ್ಟ ಇದ್ರೂ, ನಾವು ಎಷ್ಟೇ ಪ್ರೇರಿತರಾಗಿದ್ರೂ, ನಾವು ಸತ್ತ ಮೇಲೆ ಫೈನಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅದನ್ನು ಪ್ರಾಸೆಸ್ನ ಇನಿಷಿಯೇಟ್ ಮಾಡಬೇಕಾದ್ರು. ಸೊ ಅನ್ಲೆಸ್ ಅವ್ರಿಗೆ ನಿಮಗೆ ಎಷ್ಟು ಮೋಟಿವೇಶನ್ ಇದೆ ಅಂತ ಗೊತ್ತಿದ್ರೇ ದೇ ವಿಲ್ ಗೋ ಫಾರ್ವರ್ಡ್. ಸುಮ್ಮನೆ ನಾವು ಪತ್ರದಲ್ಲಿ ಅಥವಾ ಸರ್ಟಿಫಿಕೇಟ್ಗಳಲ್ಲಿ ಮಾತ್ರ ಒಂದು ಸೈನ್ ಹಾಕ್ಬಿಟ್ಟು ಮನೇಲಿ ಇಟ್ಕೊಂಡ್ರೆ ಅದು ಜಸ್ಟ್ ಅದು ಒನ್ ಮೂಮೆಂಟ್ ಡಿಸಿಷನ್ ಆಗುತ್ತೆ. And the esteemed media and the team of Dr. Agarwal's hospitals. It's indeed a pleasure to be a part of this program today. We have been associated with Agarwal since 3 years, and since 3 years our students have been participating in this procession. I understand that students have learnt a lot by this. I would like to tell you that we consider teaching or our profession as a noble profession, as we give knowledge and life to the young students. ರಾಜಾಜಿನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ. ನನ್ನ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಶೈಲಜಾ ಅವರೇ ಹಾಗೂ ಡಾಕ್ಟರ್ ಪ್ರಿಯಾಂಕರ್ ಅವರೇ, ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಡಾಕ್ಟರ್ ರಾಕೇಶ್ ಅವರೇ, ಎಲ್ಲ ಪತ್ರಕರ್ತ ಬಂಧುಗಳೇ, ಎಲ್ಲ ಸಿಬ್ಬಂದಿ ವರ್ಗದವರು, ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಾಗ ಭಾಳ ಖುಷಿ ಆಯಿತು. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಹಾನರ್ಡ್ ಟು ಕಮ್ ಟು ದಿಸ್ ಫಾರ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಎಸ್ಟೀಮ್ಡ್ ಪ್ರೋಗ್ರಾಮ್. ಬಿಕಾಸ್ ಸಿನ್ಸ್ ಚೈಲ್ಡ್ಹುಡ್ ವಿ ಆಲ್ ನೋ ದಟ್ eye donation is one of the best donation ever a human being can do. ನೇತ್ರದಾನ ಮಹಾದಾನ ಅಂತ ನಾವು ಚಿಕ್ಕ ಮಕ್ಕಳಿಂದನೂ ಕೇಳ್ತಾ ಇದ್ದೀವಿ. ನಾವು ಬೆಳಕನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಅವಕಾಶ ದೇವರು ನಮಗೆ ಕಲ್ಪಿಸಿದ್ರೆ ಕಣ್ಣಿನ ದಾನದ ಮೂಲಕ ನಾವು ಕೊಡ್ಬೋದು. ಆ ಒಂದು ದಾರಿಯನ್ನು ತೋರಿಸ್ಕೊಟ್ಟವರು ಭಾಳಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ನೈಟ್ ಸಲುವಾಗಿ ಕೊನೆ ದಿನ ಕಂಕ್ಲೂಡ್ ಮಾಡ್ತಾ ಇದ್ದೀವಿ. ಇದು ಯೂಶ್ವಲಿ August 25 ಸೆಪ್ಟೆಂಬರ್ 8 ಅರೇಂಜ್ ಮಾಡ್ತೀವಿ. ಇದು ಬೇಸಿಕ್ಲಿ 1985 ಮಾಡ್ಕೊಂಡು ಬಂದಿದ್ದೀವಿ ಆ್ಯಸ್ ಪರ್ ದ ನ್ಯಾಷನಲ್ ಗೈಡ್ಲೈನ್ಸ್. ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಅರೇಂಜ್ ಮಾಡ್ತಾ ಇರೋದು. ಸೊ ಈ ಎಂಟೈರ್ 15 days ಅಲ್ಲಿ ನಾವು ಪ್ರೋಗ್ರಾಮ್ಸ್, ಎಜುಕೇಷ್ನಲ್ ಇವೆಂಟ್ಸ್, CMEs ಆ್ಯಂಡ್ ಈವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ. ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ. ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು, ಏನೇನು ಪ್ರೊಸೀಜರ್ ಇದೆ, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು, ಎಲ್ಲ ರೀತಿಯ ಅವೇರ್ನೆಸ್ಸು ಕೊಡ್ತೀವಿ.